ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಪಲ್ಲವಿ ಸ್ಕಿಲ್ ಆ್ಯಂಡ್ ಕ್ರಿಯೇಟಿವ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಬಿಲ್ವಪತ್ರೆಯ ಮಹತ್ವವನ್ನು ತಿಳಿಯೋಣ. ಬಿಲ್ವಪತ್ರೆಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ಬಿಲ್ವಪತ್ರೆಯಿಂದ ಹೀಗೆ ಪೂಜೆ ಮಾಡಿದರೆ ಒಳ್ಳೆಯದು. ಬಿಲ್ವಪತ್ರೆಯಿಂದ ಶಿವನಿಗಾಗಲಿ ಅಥವಾ ವಿಷ್ಣುವಿಗಾಗಲಿ ಅಥವಾ ದುರ್ಗಾದೇವಿಗೆ ಪೂಜೆ ಮಾಡುತ್ತಾ ಬಂದರೆ ಅವರಿಗೆ ಜೀವಮಾನದಲ್ಲಿ ಬರುವ ಸಮಸ್ತ 7 ಶನೈಶ್ಚರ, ಅಷ್ಟಮ ಶನೈಶ್ಚರ, ಪಂಚಮ ಶನೈಶ್ಚರ ದೋಷವು ಹೋಗಿ ಸಮಸ್ತ ಕಷ್ಟಗಳು ನಿವಾರಣೆಯಾಗುತ್ತವೆ. ದೇವರ ಅನುಗ್ರಹ ಕೂಡ ಇರುತ್ತದೆ. ಯಾರು ಶಿವನಿಗೆ ಪ್ರದೋಷ ಕಾಲಗಳಲ್ಲಿ ಬಿಲ್ವಪತ್ರೆಯಿಂದ ಪೂಜಿಸುತ್ತಾರೋ ಅವರಿಗೆ 3 ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಿವಾರಣೆಯಾಗುತ್ತವೆ. ಯಾರು ಬಿಲ್ವಪತ್ರೆಯಿಂದ ದೇವಿಗೆ ಅಷ್ಟೋತ್ತರ ಅಥವಾ ಪೂಜೆಗಳನ್ನು ಮಾಡುತ್ತಾರೋ ಅವರ ಇಷ್ಟಾರ್ಥ ಬಹಳ ಬೇಗ ನೆರವೇರುತ್ತದೆ. ಇನ್ನು ಮರಕ್ಕೆ ಪ್ರತಿ ದಿವಸ ಪನ್ನೀರು ಹಾಕಿ ಮರವನ್ನು ಬೆಳೆಸುತ್ತಾರೋ ಅವರು ದಾರಿದ್ರ್ಯ, ದುಃಖ ಹಾಗೂ ಸಾಲದ ಬಾಧೆಯಿಂದ ಋಣಮುಕ್ತರಾಗುತ್ತಾರೆ. ಇನ್ನು ಬಿಲ್ವಪತ್ರೆಯು ಪತ್ರೆಗಳಲ್ಲೇ ಬಹಳ ಶ್ರೇಷ್ಠವಾದದ್ದು, ಪೂಜಾ ಕಾಲದಲ್ಲಿ ಬಹು ವಿಶೇಷವಾದದ್ದು. ಬಿಲ್ವಪತ್ರೆಯು ಶಿವನಿಗಲ್ಲದೆ ಶ್ರೀ ಮಹಾವಿಷ್ಣುವಿಗೂ ತುಂಬ ಪ್ರಿಯವಾದದ್ದು. ಶಿವನ ದೇವಾಲಯದಲ್ಲಿ ಬಿಲ್ವಪತ್ರೆ ಇಲ್ಲದೆ ಪೂಜೆಯನ್ನು ಎಂದಿಗೂ ಮಾಡುವುದಿಲ್ಲ. ಯಾರು ಬಿಲ್ವಪತ್ರೆಯಿಂದ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸುತ್ತಾರೆ ಅಂಥವರಿಗೆ ದಾರಿದ್ರ್ಯವು ಬರುವುದೇ ಇಲ್ಲ. ವೈಭವ ಲಕ್ಷ್ಮಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ಸುಮಂಗಲರಿಗೆ ಹಾಗೂ ಬ್ರಾಹ್ಮಣರಿಗೆ ತಾಂಬೂಲದ ಜೊತೆ ಬಿಲ್ವಪತ್ರೆಯ ದಳಗಳನ್ನು ದಾನ ಮಾಡಿದರೆ ಮನೆಯಲ್ಲಿ ಋಣಬಾಧೆ, ರೋಗಬಾಧೆ, ನಿತ್ಯ ದಾರಿದ್ರ್ಯತೆ ನಿವಾರಣೆಯಾಗುತ್ತದೆ. ದೇವರುಗಳಿಗೆ ಪುಷ್ಪ ಪೂಜೆ ಎಷ್ಟು ವಿಶೇಷ, ಅದೇ ರೀತಿ ಪತ್ರೆಗಳ ಪೂಜೆಯು ತುಂಬ ವಿಶೇಷ. ಬೃಹತಿ ಪತ್ರೆಯಿಂದ ಈಶ್ವರನಿಗೆ ಪೂಜೆ ಮಾಡಿದರೆ ನೀವು ಅಂದುಕೊಂಡ ಕೆಲಸದಲ್ಲಿ ಜಯವನ್ನು ಸಾಧಿಸುತ್ತೀರಿ. ವೀಕ್ಷಕರೇ, ಈ ಪುಟ್ಟ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.